ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಓಜಸ್ವಿ ಟಾಯ್ ಸೆಂಟರ್. ಓಕೆ, ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಈಗ ನಮ್ಮ ಶಾಪಿಂಗ್ ಏನಿದೆಯಲ್ಲ, ಆಫ್ಲೈನ್ ನಾನು ಡೆಲಿವರಿ ಮಾಡ್ತಿದ್ದೆ. ಈಗ ಆನ್ಲೈನ್ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನ ಮೀಶೋದಲ್ಲಿ ನಾನು ನನ್ನ ಐಟಮ್ ಅನ್ನ ನಾನು ಲಿಸ್ನಿಂಗ್ ಮಾಡಿದ್ದೆ. ಓಕೆ, ಈಗ ಫಸ್ಟ್ ಆರ್ಡರ್ ಬಂದ ತಕ್ಷಣ ಯಾವ ತರ ಪ್ರೊಸೆಸ್ ಇರುತ್ತೆ ಮೀಶೋದಲ್ಲಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾನು ತೋರಿಸ್ತೀನಿ. ಓಕೆ, ಈಗ ನನಗೆ ಫಸ್ಟ್ ಆರ್ಡರ್ ಬಂದಿದೆ. ಆಕ್ಚುಲಿ ನನಗೆ ಆರ್ಡರ್ ಬಂದಿರೋದೆ ನಿನ್ನೆ ಬಂದಿದ್ದು. ಈ ವಿಡಿಯೋ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಆ ಆರ್ಡರ್ ನ ಇವತ್ತಿಗೆ ನಾನು ಇದನ್ ಮಾಡ್ಕೊಂಡಿದ್ದೀನಿ. ಓಕೆ, ನಿಮ್ಗೆ ತೋರಿಸ್ಬೇಕಂತ ಯಾವ ರೀತಿ ಆರ್ಡರ್ ಬಂದಿರುತ್ತೆ, ಯಾವ ರೀತಿ ನಾವು ಅದನ್ನ ಪ್ಯಾಕ್ ಮಾಡ್ಬೇಕು, ಯಾವ ರೀತಿ ನಾವು ಕಸ್ಟಮರ್ ಗೆ ಡೆಲಿವರಿ ಕೊಡಬೇಕು ಅನ್ನೋದನ್ನ ಪ್ರೊಸೆಸ್ ಬೈ ಪ್ರೊಸೆಸ್ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ, ನೋಡಿ ಸರ್, ಫಸ್ಟ್ ಈ ತರ ಮೊಬೈಲ್ ಮೀಶೋ ಆಪ್ ಅಲ್ಲಿ ಸಪ್ಲೈಯರ್ ಆಪ್ ಅಂತ ಇರುತ್ತೆ ಈ ತರ. ಓಕೆ, ಅದರಲ್ಲಿ ಈಗ ಕ್ಲಿಯರ್ ಆಯ್ತಲ್ಲ, ಆರ್ಡರ್ ಅಲ್ಲಿ ಹೋಗ್ತೀನಿ ನಾನು. ಓಕೆ, ಆರ್ಡರ್ ಅಲ್ಲಿ ಇವಾಗ ಪೆಂಡಿಂಗ್ ಆರ್ಡರ್ 0. ಆಕ್ಚುಲಿ ಆರ್ಡರ್ ಬಂದಿತ್ತು, ನನ್ಗೆ ಒಂದ್ ಆರ್ಡರ್ ಬಂದಿತ್ತು. ಬಟ್ ನಾನು ಅದನ್ನ ಏನ್ ಮಾಡಿದೀನಿ ಅಂದ್ರೆ ಅದನ್ನೆಲ್ಲ ರೆಡಿ ಮಾಡ್ಕೊಳಕ್ಕೆ ಅದನ್ನ ಆಲ್ರೆಡಿ ಎಕ್ಸೆಪ್ಟ್ ಕೊಟ್ಟಿದೀನಿ. ಎಕ್ಸೆಪ್ಟ್ ಕೊಟ್ಟ ತಕ್ಷಣ ಏನಾಗುತ್ತೆ ಗೊತ್ತಾ, ರೆಡಿ ಟು ಶಿಪ್ ಗೆ ಮೂವ್ ಆಗಿರುತ್ತೆ. ಅದು ರೆಡಿ ಟು ಶಿಪ್ ಅಂದ್ರೆ ಈ ತರ ಮೂವ್ ಆಗುತ್ತೆ. ಇಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಲೇಬಲ್ ಅನ್ನ ಡೌನ್ಲೋಡ್ ಮಾಡ್ಬೇಕಾಗುತ್ತೆ. ಓಕೆ, ಈಗ ನೋಡಿ, ಇದರಿಂದ ರೆಡಿ ಟು ಶಿಪ್ಪಿಗೆ ಬಂದೆ. ನಾನು ಲೇಬಲ್ ಅನ್ನ ಡೌನ್ಲೋಡ್ ಮಾಡ್ತೀನಿ. ಓಕೆ, ಲೇಬಲ್ ಡೌನ್ಲೋಡ್ ಸಕ್ಸಸ್ಫುಲಿ. ಓಕೆ, ಅದನ್ನ ನಾನು ಪ್ರಿಂಟ್ ತೆಗೆದು ತಗೊಂಡಿದ್ದೀನಿ. ಅದನ್ನ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಈ ರೀತಿ ಇರುತ್ತೆ. ಈ ರೀತಿ ಲ್ಯಾಬೆಲ್ ಅಂದ್ರೆ ಕಸ್ಟಮರ್ ಆರ್ಡರ್ದು ಡಿಸ್ಕ್ರಿಪ್ಷನ್ ಇದರಲ್ಲಿ ಇರುತ್ತೆ, ಮತ್ತೆ ಅದ್ರದ್ದು GST ಅಮೌಂಟ್ ಎಲ್ಲ ಈ ಪೇಜ್ ಅಲ್ಲಿ ಬರುತ್ತೆ. ಓಕೆ, ಅದನ್ನ ಡೌನ್ಲೋಡ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಓಕೆ, ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ, ರೆಡಿ ಟು ಶಿಪ್ ಅಂದ್ರೆ ಯಾವ ಐಟಮ್ ನಾನು ಈಗ ಇದನ್ನ ಪ್ಯಾಕ್ ಮಾಡ್ಬೇಕು ಅನ್ನೋದನ್ನ ಐಟಮ್ ಯಾವುದು ಇಲ್ಲಿ ತೋರಿಸುತ್ತೆ. ನನಗೆ ಆರ್ಡರ್ ಬಂದಿರೋ ಐಟಮು ಇದು ಆಟೋ. ಓಕೆ, ಅದನ್ನ ಯಾವ ರೀತಿ ಪ್ಯಾಕ್ ಮಾಡ್ತೀನಿ, ಯಾವ ರೀತಿ ಅದನ್ನ ನಾನು ಕಸ್ಟಮರ್ಗೆ ಡೆಲಿವರಿ ಮಾಡ್ತೀನಿ ಅನ್ನೋದ್ರ ಪ್ರೊಸೆಸ್ ಅನ್ನ ತಿಳಿಸ್ಕೊಡ್ತೀನಿ. ಓಕೆ, ಈಗ ನನಗೆ ಆರ್ಡರ್ ಬಂದಿರೋದು ಇದು ಆಟೋ ಟ್ರೈ ಸೈಕಲ್. ಓಕೆ, ನಾನ್ ಲಿಸ್ನಿಂಗ್ ಮಾಡಿದ್ದು ಇದು. ಓಕೆ, ಈ ಸೈಕಲ್ ಅನ್ನ ನಾವು ಈಗ ಪ್ಯಾಕ್ ಮಾಡಿ ಕಳಿಸ್ಕೊಡ್ಬೇಕು. ಆರ್ಡರ್ ಬಂದಿದ್ದ. ಓಕೆ, ಈ ಐಟಮ್ ಹೆಂಗ್ ಪ್ಯಾಕ್ ಮಾಡ್ತೀನಿ ಅನ್ನೋದನ್ನ ನಾ ತೋರಿಸ್ತೀನಿ. ಲ್ಯಾಬೆಲ್ ಅದು ಹೆಂಗ್ ಹಚ್ಬೇಕು, ಈಗ ಈ ತಗೊಂಡವಲ್ಲ ನಾವು ಈ ಅಡ್ರೆಸ್ ಹೆಂಗ್ ಹಚ್ಬೇಕು. ಇದು ಅರ್ಧ ಕಾಪಿ ಏನತ್ತಲ್ಲ, ಇದು ಮ್ಯಾಲಿನ ಕಾಪಿ ಏನ್ ಮಾಡ್ತೀವಿ ನಾವು, ಅದು ಆರ್ಡರ್ ಪ್ಯಾಕ್ ಮಾಡಿದ್ಮೇಲೆ ಮ್ಯಾಲ್ ಹಚ್ಕೋತೀವಿ. ಇದು ಇಲ್ಲಿ ನಡ ಕಟ್ ಮಾಡ್ಕೋತೀವಿ. ಇದು ಕೆಳಗಿನ ಕಾಪಿ ಏನ್ ಮಾಡ್ತೀವಿ ಅಂದ್ರೆ ನಾವು ಅದು ಆರ್ಡರ್ ಬಾಕ್ಸ್ ಇರುತ್ತಲ್ಲ ಅದು ಒಳಗಡೆ ಹಾಕ್ತಿವಿ. ಇದು ಕೆಳಗಡೆ ಕಾಪಿ ಒಳಗಡೆ ಹಾಕ್ತಿವಿ, ಮೇಲ್ಗಡೆದು ನಾವು ಮೇಲ್ಗಡೆ ಟೇಪ್ ಮಾಡ್ತೀವಿ ಅಡ್ರೆಸ್ ಅಂತ. ಓಕೆ, ಆಮೇಲೆ ಎರಡು ಕಾಪಿ ಇರ್ತೀವಿ, ಈ ಪಿಕ್ ಲಿಸ್ಟ್ ಮತ್ತೆ ಈ ತರ ಕೊರಿಯರ್ ಡೆಲಿವರಿ. ಇವೆರಡು ಪೇಜ್ ಅನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು. ಯಾಕಂದ್ರೆ ಇದು ಐಟಮ್ ರಿಟರ್ನ್ ಬಂದ್ರೆ ಅಥವಾ ನಿಮ್ದು ಅವ್ರ ಡೆಲಿವರಿ ಪಾರ್ಟ್ನರ್ ಬಂದು ಪಿಕಪ್ ಮಾಡಿ ಹೋಗಿದಾನಿಲ್ಲ ಅಂತ ಅವ್ರಿಗೂ ಸೈನ್ ಮಾಡಿಸ್ಕೊಂಡು ಇದನ್ನ ಒಂದ್ ಕಾಪಿ ನಿಮ್ ಹತ್ರ ಇಟ್ಕೋಬೇಕು, ಒಂದ್ ಕಾಪಿ ನೀವು ಸೈನ್ ಮಾಡಿ ಅವ್ರ ಕಡೆ ಕೊಡ್ಬೇಕು. ಓಕೆ, ಪಿಕಪ್ ಮಾಡಿದ ಕಾಪಿನ ಅವ್ರ ಕಡೆ ಕೊಡ್ಬೇಕು, ಆಮೇಲೆ ಈ ಡೆಲಿವರಿ ಕಾಪಿನ ನಮ್ ಕಡೆ ಇಟ್ಕೋಬೇಕು, ಅವ್ರು ಸೈನ್ ಮಾಡಿಸ್. ಓಕೆ, ಇದು ಪ್ರೂಫ್ ಅಂದ್ರೆ ನಿಮ್ಮ ಐಟಮ್ ಪಾರ್ಟ್ನರ್ ತಗೊಂಡು ಹೋಗಿದ್ದಾನೆ ಅಂತ ಅರ್ಥ. ಓಕೆ, ಈಗ ನೋಡಿ ಇದ್ರಲ್ಲಿ ಏನ್ ತೋರಿಸಿದೆ, ಡೆಲಿವರಿ ಪಾರ್ಟ್ನರ್ ಯಾರು ಬರ್ತಾರೆ, ಡೆಲಿವರಿ ಕಂಪನಿ ಅಥವಾ ಸ್ಯಾಡೋ ಪ್ಯಾಕ್ಸು, ಈ ಕಾರ್ಟು, ಇವೆಲ್ಲ ಡೆಲಿವರಿ ಕಂಪ್ನಿ ಆಗಿರ್ತಾವ. ಇದರಲ್ಲಿ ಡೆಲಿವರಿ ಕಂಪ್ನಿ ಅವ್ನು ಬಂದು ಇದನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾನೆ. ಓಕೆ, ಯಾವ ರೀತಿ ಪ್ಯಾಕ್ ಮಾಡಿ ನಾವು ರೆಡಿ ಮಾಡಿ ಇಟ್ಕೋಬೇಕು ಅವ್ರು ಬರೋದಕ್ಕಿಂತ ಮುಂಚೆ. ಓಕೆ, ಇದನ್ನ ನಾನು ಏನ್ ಮಾಡ್ತೀನಿ, ಇವಾಗ ಸೆಂಟ್ರಲ್ಲಿ ಕಟ್ ಮಾಡ್ಕೋತೀನಿ. ಈ ತರ ಪ್ರೊಸೆಸ್ ಇರುತ್ತೆ. ನೀವು ಫಸ್ಟ್ ಮೀಶೋದಲ್ಲಿ ನೀವು ಲಿಸ್ಟಿಂಗ್ ಮಾಡಿದ್ರೆ ಅಂದ್ರೆ ಫಸ್ಟ್ ಆರ್ಡರ್ ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ. ಓಕೆ, ಈ ತರ ಒಂದ್ ಕಾಪಿ ಒಳಗಡೆ ಇಡಬೇಕು, ಈ ತರ ಒಂದ್ ಕಾಪಿ ಹೊರಗಡೆ ಹಾಕ್ಬೇಕು. ಓಕೆ,
ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತಿದ್ದೀನಿ ನಿಮ್ಗೆ. ಓಕೆ, ಇವಾಗ ಏನ್ ಮಾಡ್ತೀನಿ ನಾನು, ಇನ್ನೊಂದು ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ನಾವು ಮೀಶೋದಿಂದ ಈ ತರ ಪ್ಯಾಕೆಟ್ ನ ಆರ್ಡರ್ ಮಾಡಿ ತಗೋಬೇಕು. ಈ ಆರ್ಡರ್ ನ ಈ ತರ ಪ್ಯಾಕ್ ನ ಎಲ್ ಸಿಗ್ತಾವ್ ಸರ್ ಅಂತ ನೀವು ಕೇಳ್ಬೋದು, ನಿಮ್ ಮೈಂಡ್ ಅಲ್ಲಿ ಕ್ವಶನ್ ಇರ್ಬೋದು. ಬಟ್ ಈ ತರ ಇವನು ನಾವು ಮೀಶೋ ಆಪ್ ಅಲ್ಲಿ ಹೋಗಿ ಅದು ಆರ್ಡರ್ ಮಾಡ್ಕೋಬೇಕು. ನಾವು ಬೇರೆ ಕಡೆ ಇವೆಲ್ಲ ಸಿಗಂಗಿಲ್ಲ. ಮೀಶೋದವರು ಸೆಲೆಕ್ಟೆಡ್ ವೆಂಡರ್ಸ್ ಅಂತ ಇಟ್ಟಿದ್ದಾರೆ, ಅಲ್ಲೇ ನಾವು ಇದನ್ನ ಮಾಡ್ಕೋಬೇಕು. ಓಕೆ, ಇಲ್ಲ ಅಂದ್ರೆ ಬೇರೆ ಕಡೆ ನೀವು ತಗೊಂಡ್ರೆ ಈ ತರ ಸ್ಕ್ಯಾನರ್ ಇದ್ದಿದ್ ಬರಲ್ಲ. ಈ ತರ ಸ್ಕ್ಯಾನರ್ ಇರ್ಬೇಕು ನಮ್ಗೆ. ಅಂದ್ರೆ ನಾವು ಡೆಲಿವರಿ ಕೊಡೋ ಟೈಮ್ ಇದನ್ನ ಸ್ಕ್ಯಾನ್ ಮಾಡಿ ಕೊಡ್ಬೇಕಾಗುತ್ತೆ. ಯಾವ ಪೌಚ್ ಅಲ್ಲಿ ನಾವು ಹಾಕಿದೀವಿ ನಮ್ ಪ್ರಾಡಕ್ಟ್ ನಮಗನ್ನ ಸೇಫ್ಟಿ, ಅಂದ್ರೆ ರಿಟರ್ನ್ ಬಂದ್ರು ಕೂಡ ನೀವು ಈಸಿಯಾಗಿ ನೀವು ಅಬ್ಸರ್ವ್ ಮಾಡಬಹುದು. ಓಕೆ, ಸೊ ಅದು ಇಂಪಾರ್ಟೆಂಟ್, ಅದೊಂದು ಇಂಪಾರ್ಟೆಂಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಈ ತರ ಪೌಚ್ ನೀವು ಸಿಗೋದು ಓನ್ಲಿ ಮೀಶೋ ಆಪ್ ಅಲ್ಲೇ ನೀವು ತಗೊಳ್ಬೇಕು. ಓಕೆ, ಅದಕ್ಕೆ ನಾನು ಬೇರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನ ಡೀಟೇಲ್ ಆಗಿ. ಓಕೆ, ಈಗ ಏನ್ ಮಾಡ್ತಿದ್ದೀನಿ ನಾನು, ಈ ಐಟಮ್ ಆರ್ಡರ್ ಬಂದಿರೋ ಐಟಮ್ ಅನ್ನ ಇದರಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಈ ತರ ಒಳಗ್ ನಾವು ಪ್ಲೇಸ್ ಮಾಡ್ಕೋತೀವಿ. ಆಮೇಲೆ ಇದ್ರಲ್ಲಿ ನಾನು ಹೇಳಿದ್ನಲ್ಲ 2 ಕಾಪಿ ಸೆಂಟ್ರಲ್ ಕಟ್ ಮಾಡಿರ್ತೀವಲ್ಲ, ಅದರಲ್ಲಿ ಕೆಳಗಿರೋ ಕಾಪಿ ಅಂದ್ರೆ ಇನ್ವಾಯ್ಸ್ ಕಾಪಿನ ಇದರಲ್ಲಿ ಒಳಗಡೆ ಹಾಕ್ತೀವಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇನ್ವಾಯ್ಸ್ ಕಾಪಿ ಓನ್ಲಿ ಒಳಗಡೆ ಹೋಗ್ಬೇಕು. ಓಕೆ, ಆಮೇಲೆ ಇಲ್ಲಿ ನೋಡಿ, ಇದನ್ನ ಈ ರೀತಿ ಹೊರಗಡೆ ಟೇಪ್ ಮಾಡಬೇಕು ನಾವು. ಅಂದ್ರೆ ಡೆಲಿವರಿ ಅಡ್ರೆಸ್ ಕಾಪಿನ ಹೊರಗಡೆ ಟೇಪ್ ಮಾಡ್ಕೋಬೇಕು. ಇದನ್ನ ಪ್ಯಾಕ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ಇದಿರುತ್ತೆ, ಪಟ್ಟಿ ಇರುತ್ತೆ ಈ ತರ. ಇದು ಒಂದ್ಸಲ ಅಟ್ಕೊಂತು ಅಂದ್ರೆ ತೆಗಿಯಕ್ ಬರಂಗಿಲ್ಲ. ನಿಮ್ ಐಟಮ್ ಒಳಗ್ ಹಾಕಿದೀರಾ, ಇನ್ವಾಯ್ಸ್ ಕಾಪಿ ಒಳಗ್ ಹಾಕಿದೀರಾ, ಆಮೇಲೆ ಈ ತರ ಕಂಪ್ಲೀಟ್ ಆಗಿ ಇದನ್ನ ಪ್ಯಾಕ್ ಮಾಡ್ಬೇಕು. ಒಂದ್ಸಲ ನೀವು ಇದನ್ನ ಪ್ಯಾಕ್ ಮಾಡಿದ್ರಿ ಅಂದ್ರೆ ಈ ತರ ನೋಡಿ, ಎನಿ ಕಂಡೀಷನ್ ಇದು ಓಪನ್ ಆಗಲ್ಲ, ಆ ತರ ಇದು ಪಟ್ಟಿ ಇರುತ್ತೆ. ಓಕೆ, ಇದ್ರ ಮೇಲೆ ಇದನ್ನ ಈ ರೀತಿ ಅಡ್ರೆಸ್ ಅನ್ನ ಹಚ್ಕೋಬೇಕು. ಈಗ ನೋಡ್ರಿ, ನಂದು ಆನ್ಲೈನ್ ಆರ್ಡರ್ ರೆಡಿ ಆಯ್ತು. ಓಕೆ, ಈ ತರ ಒಂದ್ ಕಾಪಿ ಒಳಗಡೆ ಒಂದ್ ಕಾಪಿ ಹೊರಗಡೆ ಈ ತರ ಡೆಲಿವರಿ ಅಡ್ರೆಸ್ ಕೊಟ್ಟು ಓಕೆ ರೆಡಿ ಮಾಡಿ ಇಡ್ಬೇಕು. ಆಮೇಲೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಕೊಟ್ಟಿರೋ ಡೆಲಿವರಿ ಪಾರ್ಟ್ನರ್ ಬಂದು ಇದನ್ನ ಈ ಬಾರ್ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ ಐಟಮ್ ನ ತಗೊಂಡು ಕಸ್ಟಮರ್ ಗೆ ತಲುಪಿಸ್ತಾನೆ. ಆಮೇಲೆ ಏನಿದ್ರು ಮೀಸೋದವ್ರು ನೋಡ್ಕೋತಾರೆ. ಪೇಮೆಂಟ್ ಆಗ್ಲಿ, ಡೆಲಿವರಿ ಕೊಡೋದಾಗ್ಲಿ, ಏನು A to Z ಏನ್ ಪ್ರೊಸೆಸ್ ಇರುತ್ತಲ್ಲ ಅದನ್ನ ಮೀಶೋ ಕಂಪ್ನಿಯವರು ನೋಡ್ಕೋತಾರೆ. ನಮ್ದು ಏನಿರುತ್ತೆ, ಆರ್ಡರ್ ಬಂದ ತಕ್ಷಣ ಈ ರೀತಿ ನಾನು ಈಗ ತೋರಿಸಿದ್ನಲ್ಲ ಈ ಪ್ರೊಸೆಸ್ ಅನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅವ್ರು ಬಂದು ಮುಂದಿನ ಪ್ರೊಸೆಸ್ ಮಾಡ್ತಾರೆ. ಮತ್ತೆ ಪೇಮೆಂಟ್ ನಿಮ್ಗೆ ಆರ್ಡರ್ ಡೆಲಿವರಿ ಆದ 7 ದಿನಕ್ಕೆ ನಿಮ್ಮ ಅಕೌಂಟ್ ಅಲ್ಲಿ ಪೇಮೆಂಟ್ ರಿಸೀವ್ ಆಗುತ್ತೆ. ಓಕೆ, ಇನ್ ಕೇಸ್ ರಿಟರ್ನ್ ಬಂದ್ರೆ ಅದಕ್ಕೆ ಬೇರೆ ಪ್ರೊಸೆಸ್ ಇದೆ. ಓಕೆ, ಅದಕ್ಕೆ ನಾನು ಸಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಇನ್ನೊಂದು ಆಫ್ಲೈನ್ ನಮ್ದು ಶಾಪ್ ಓಪನ್ ಇರುತ್ತೆ, ಓಜಸ್ವಿ ಟಾಯ್ ಸೆಂಟರ್ ಅಂತ ಧಾರವಾಡದಲ್ಲಿ ಇರುತ್ತೆ. ಅಪೋಸಿಟ್ ಪೂರ್ಣಾ ಕಾಲೇಜ್ ಫಸ್ಟ್ ಫ್ಲೋರ್ ಅಲ್ಲಿ ಇರುತ್ತೆ. ವೆರೈಟಿ ಇದು ಈ ತರ ಬಿಟ್ಟು ಇನ್ನೂ ವೆರೈಟಿ ಆಫ್ ಟಾಯ್ಸ್ ನಮ್ಮ ಹತ್ರ ಇರುತ್ತೆ. ಒಂದ್ಸಲ ವಿಸಿಟ್ ಮಾಡಿ ಓಜಸ್ವಿ ಟಾಯ್ಸ್ ಸೆಂಟರ್. ಥ್ಯಾಂಕ್ ಯು.